రామన్న ముందురా 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 மேடம் நீங்களும் கைப்பிடிங்க அப்படி நீங்களும் ஒரு வாட்டி கைப்பிடிங்க இந்த பக்கம் இந்த பக்கம் ಒಂದು ಇವರೇನು ಬೋರ್ಡಲ್ಲಿ ಹಾಕಿದರೆ ದೃಢೀಕರಣ ಪತ್ರ ವಿತರಣೆ ಅಂತ ದೃಢೀಕರಣ ಪತ್ರ ವಿತರಣೆ ದೃಢೀಕರಣ ಕೊಡೋದಿಲ್ಲ ಆ ಪ್ರಮಾಣ ಪತ್ರ ಅಂತ ಆಗಬೇಕಾಯಿತು ಈ ಮಿಸ್ಟೇಕ್ ಕರೆಕ್ಷನ್ ಆಗಿದೆ ಇಲ್ಲಿ ಒಂದು ಪ್ರಮಾಣ ಪತ್ರ ವಿತರಣೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘ ಇತಿಹಾಸ ಬಹಳ ಹಿಂದಿನದಾಗಿರ್ತದೆ ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಏನು ಅನ್ಯದ ಕೋರ್ಟ್ ಕಚೇರಿ ಸ್ವಲ್ಪ ಬೇಗ ಹೋಗಬೇಕಾಗಿದೆ ಅದಕ್ಕೆ ನಾನು ಮೊನ್ನೆ ಅಧ್ಯಕ್ಷರು ಮಾತಾಡೋದು ನನ್ನ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ನಾನು 2 ನಿಮಿಷ ಸಮಯ ತಗೊಂಡಿದ್ದೆ ಬಂದಿಲ್ಲ ಅಂತಂದರೆ ಬೇರೆ ರೀತಿ ತಿಳ್ಕೊಳ್ತಾರೆ ಸೊ ಈ ಒಂದು 1883ರಿಂದ ಕೃಷ್ಣಮಾಚಾರ ಅಂತ ಏನಿದ್ರು ಅವರ ಒಂದು ಮುಖಾಂತರ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘ ಉದಯವಾಗಿರುತ್ತದೆ ಆ ಒಂದು ಸಂಘದ 7 ಪೀಳಿಗೆಗಳು ಬಹಳ ಹಿಂದೆ ಏನು ನಮ್ಮ ನೌಕರರಿಗೆ ಈಗೆಲ್ಲ ಪರ್ಮನೆಂಟ್ ಆಗಿರ್ತಕ್ಕಂಥವ್ರು 1ನೇ ತಾರೀಕು 2ನೇ ತಾರೀಕು ಅಂದರೆ ಪೇಮೆಂಟ್ ತಗೊಳ್ತಾ ಇದ್ದೀರಿ ಆ ಹಿಂದೆ ನಮ್ಮ ನೌಕರರಿಗೆ ಪೇಮೆಂಟ್ ಹಾಕ್ಬೇಕಾದ್ರೆ ಆ ಒಂದು ಸಿಸ್ಟಮ್ ಇರಲಿಲ್ಲ ನಮಗೆ ನಮ್ಮ ನೌಕರು ನಾವೆಲ್ಲ ಪೇಮೆಂಟ್ ತಗೋಬೇಕಾದ್ರೆ ಯಾರಾದರೂ ನಮ್ಮ ಎಂಪ್ಲಾಯೀಸು ಕೈಗೆ ಒಂದು ಬ್ಯಾಂಡೇಜ್ ಹಾಕ್ಕೊಂಡು ಅಂದರೆ ನಮ್ಗೆ ಈ ಥರ ಸಮಸ್ಯೆ ಇದೆ ಅಂತೇಳಿ ಒಂದು ಪೇಮೆಂಟ್ ಅಂದರೆ ಪಾರ್ಟ್ ಪೇಮೆಂಟ್ ತಗೊಳ್ಳೋ ರೀತಿ ಆ ಒಂದು ಸಿಸ್ಟಮ್ ಇತ್ತು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಚಿತ್ರದುರ್ಗದ ಹುಲಿ ಅಂತ ನಾವೇನು ಕರೀತಾ ಇದ್ದೀವಿ GS ಮಂಜುನಾಥ್ರವರ ಒಂದು ನೇತೃತ್ವದಲ್ಲಿ 1996ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ JH ಪಟೇಲ್ ಅವರು ಸ್ವರ್ಗಸ್ಥರಾಗಿದ್ದಾರೆ ಈಗ ನಮ್ಮ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಹಣಕಾಸು ಮಂತ್ರಿಯಾಗಿದ್ದರು ಅವರು ಟ್ರೆಜರಿಯಿಂದ ಎಲ್ಲ ಪೌರ ಸೇವಾ ನೌಕರರು ಕೂಡ ಪೇಮೆಂಟ್ ಹಾಕಬೇಕು ಇವರು ಕೂಡ ಸರ್ಕಾರಿ ನೌಕರರಂತೆ ಇವರು ಕೂಡ ನೌಕರರು ಯಾವುದೇ ಕಾರಣಕ್ಕೆ ನಮ್ಮ ನೌಕರರು ವಂಚಿತರಾಗಬಾರದು ಅಂತೇಳಿ ಆ ಒಂದು ಸಂಘದ ದೇಹಾದೇಶಗಳನ್ನ ಮಂಜುನಾಥ್ ಅವರು ಸರ್ಕಾರಕ್ಕೆ ಮಂಡಿಸಿರ್ತಾರೆ ಆ ಒಂದು ಮಂಡನೆಯ ಮೇರೆಗೆ ಈಗ ನಾವು ಈ ಪೌರ ಕಾರ್ಮಿಕರಲ್ಲ ನಾವೆಲ್ಲರೂ ಕೂಡ 1ನೇ ತಾರೀಕು ಅಂದ್ರೆ ಸಂಬಳ ತಗೊಳ್ತಾ ಇದ್ದೀವಿ ಅದಕ್ಕೆ ಕಾರಣಕರ್ತರು ನಮ್ಮ ಡಾಕ್ಟರ್ ಮಂಜುನಾಥ್ ಅವರು GS ಮಂಜುನಾಥ್ ಚಿತ್ರದುರ್ಗ ಈಗ ಕರ್ನಾಟಕ ರಾಜ್ಯದ ಒಂದು ಕಾಂಗ್ರೆಸ್ ಕಮಿಟಿಯಲ್ಲಿ ಇದು ಕಾರ್ಮಿಕ ಇಲಾಖೆಯ ಒಂದು ಅಧ್ಯಕ್ಷ ಆಗಿದ್ದಾರೆ ಸೊ 2 ಸಲ MLA ನಿಂತ್ಕೊಂಡ್ರು ಆಗಲಿಲ್ಲ ಹಿರಿಯೂರಲ್ಲಿ ಅವರು RI ಆಗಿರ್ತಕ್ಕಂಥವ್ರು RI ಆಗಿದ್ದರು ನಮ್ಮ ನಿಮ್ಗೇನು ಉಪಯೋಗ ಆಗುತ್ತದೆ ಅಂತ ನಿಮ್ಗೂ ಗೊತ್ತು ಅದ್ರ ಪ್ರಕಾರ ಬೇರೆ ಏನು ತಪ್ಪಾಗ ಹೋಗ್ಬಾರ್ದು ಏನು ಬೇಕಂತ ಅದಕ್ಕೋಸ್ಕರ ಹೇಗೆ ಯೂಸ್ ಮಾಡ್ಬೋದಂತ ಯೂಸ್ ಮಾಡಿ ಮಾತನ್ನು ಹೇಳ್ಬಿಟ್ಟು ಧನ್ಯವಾದ ಒಂದೊಂದು ಹೇಳ್ಕೊಂಡು ನಮ್ಮ ನಾಡು ನಮ್ಮ ಹೆಮ್ಮೆ ನಮ್ಮ ದೇಶ ನಮ್ಮ ಹೆಮ್ಮೆ ಹೇಳ್ಕೊಂಡು ಧನ್ಯವಾದಗಳು ಕೈ और अभी अभी पर ನಮಸ್ಕಾರ, ನಾನು ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ಕೋಲಾರ ಜಿಲ್ಲೆಯ ಶಾಖೆಯ ಅಧ್ಯಕ್ಷರಾಗಿದ್ದೇನೆ. ಈ ದಿನ ಕೆಜಿಎಫ್ ಶಾಖೆಯ ವತಿಯಿಂದ ನೂತನ ಪದಾಧಿಕಾರಿಗಳು ಸಮಾವೇಶ ಇತ್ತು. ಈಗ ಈ ಸಮಾವೇಶದಲ್ಲಿ ಎಲ್ಲ ಭಾಗಿಯಾಗಿದ್ರು. ಎಲ್ಲ ನಮ್ಮ ಪೌರ ಕಾರ್ಮಿಕರು, ಆಫೀಸ್ ಸ್ಟಾಫ್ ಮತ್ತೆ ವಾಟರ್ ಸಪ್ಲೈಯರ್ ಎಲ್ಲ ಸೇರಿದ್ರು. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಕೆಜಿಎಫ್ ಶಾಖೆಗೆ ನೂತನ ಅಧ್ಯಕ್ಷರಾಗಿ
ರಾಮು ಅವರು ಮತ್ತು ಕಾರ್ಯದರ್ಶಿಯಾಗಿ BN ವೆಂಕಟೇಶ್ ಅವರು ಹಾಗೂ ಉಪಾಧ್ಯಕ್ಷರಾಗಿ ರಾಜಣ್ಣ ಅವರು ಆಯ್ಕೆಯಾಗಿದ್ದಾರೆ. ಹಾಗೂ ಇನ್ನು ಹೊಸ ಪದಾಧಿಕಾರಿಗಳೆಲ್ಲ ಆಯ್ಕೆಯಾಗಿದ್ದಾರೆ. ಇನ್ನು ಮುಂದೆ ಸಂಘಟನೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ನಮ್ಮ ಸಂಘಟನೆ ಬೇಡಿಕೆಗಳೆಲ್ಲ ನಮ್ಮ ಅಧಿಕಾರಿ ವರ್ಗದಿಂದ ನಾವು ಸವಲತ್ತನ್ನು ಪಡೆಯೋದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಇರ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಸಂಘಟನೆಗೋಸ್ಕರ ದುಡಿಬೇಕಣ್ಣ. ಅವ್ರು ಹೋಗಿ ಭಾಗಿಯಾಗಿ ಅವ್ರ ಕಷ್ಟದಲ್ಲಿ ಇವರು ಸ್ವಲ್ಪ ಅವ್ರಿಗೆ ಎಕ್ಸಾಂಪಲ್ ಆಫೀಸಲ್ಲಿ ಯಾವ್ದೋ ಒಂದು ಬರ್ಬೇಕು, ವಿಳಂಬ ಆಗ್ತಾ ಇರುತ್ತೆ. ಆಗ ಸಂಘಟನೆ ಮುಖಾಂತರ ಹೋಗಿ ಅದನ್ನ ಸರಿಪಡಿಸ್ಬೇಕು. ನಮ್ಮ ಕಚೇರಿಯಲ್ಲಿ ಕೆಲಸ ಮಾಡೋರು ನಮ್ಮ ನೌಕರೇ, ಅವರು ನಮ್ಮ ಸಂಘದ ಮೆಂಬರ್ಸೇ. ಹಾಗಾಗಿ ಇಲ್ಲೆಲ್ಲ ಮೆಂಬರ್ಸೇ ಸರ್. ಆದ್ರೆ ಈಗ ಸಂಘಟನೆಗೋಸ್ಕರ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದಿರಲ್ಲ, ಅವ್ರು ಸ್ವಲ್ಪ ಹೆಚ್ಚು ಶ್ರಮ ವಹಿಸ್ಬೇಕಾಗುತ್ತೆ. ನನ್ನ ಹೆಸರು ಮಂಗಳ ಗೌರಿ, ಹಿರಿಯ ಆರೋಗ್ಯ ನಿರೀಕ್ಷಕರು, ನಗರಸಭೆ ವತಿಯಿಂದ. ಇವತ್ತು ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಪೌರಸೇವಾ ನೌಕರರ ಸಂಘದ ಒಂದು ಸದಸ್ಯರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಫಸ್ಟ್ ನಾನು ಎಲ್ರಿಗೂ ಕೃತಜ್ಞತೆಗಳನ್ನು ಹೇಳ್ಕೊಳ್ತೀನಿ. ಈ ಸಂಘದಿಂದ ಏನಾಗುತ್ತೆ, ಏನು ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇನ್ನು ಜಾಸ್ತಿಯಾಗಿ ನಾವು ಯೋಚನೆ ಮಾಡ್ಬೇಕಾಗಿರತ್ತೆ. ಯಾಕಂದ್ರೆ ಪೌರಸೇವಾ ನೌಕರರ ಸಂಘ ಅಂದ ತಕ್ಷಣನೇ ನೌಕರರಿಗೆ ಒಳ್ಳೇದಾಗ್ಬೇಕು, ಯಾವ ರೀತಿಯಲ್ಲಿ ಒಳ್ಳೇದಾಗ್ಬೇಕು ಅನ್ನೋದರ ಮನದಟ್ಟು ನಮ್ ಎಲ್ರಿಗೂ ಇರ್ಬೇಕು. ಸೊ ಏನು ಅವ್ರಿಗೆ ಎತ್ತಿದ ತಕ್ಷಣ ಫಸ್ಟ್ ಸಂಬಳ ಮುಖ್ಯ. ನೆಕ್ಸ್ಟ್ ಅದಾದ್ಮೇಲೆ ಏನಿದೆ, ಪೌರಸೇವಾ ನೌಕರರು ಎಷ್ಟೋ ಜನಕ್ಕೆ ಇನ್ನು ಹೊರಗುತ್ತಿಗೆಯಲ್ಲೇ ಇದ್ದಾರೆ. ಸೇವಾ ಸಂಘ ಇನ್ನು ಹೊರಗುತ್ತಿಗೆಯಲ್ಲೇ ಇದ್ದಾರೆ. ಬಹಳ ವರ್ಷದಿಂದ 18 ವರ್ಷ 15 ವರ್ಷ ಕೆಲಸ ಮಾಡಿ ಇನ್ನು ಹೊರಗುತ್ತಿಗೆಯಲ್ಲೇ ಶ್ರಮಜೀವಿಗಳಾಗಿ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಂತವ್ರಿಗೆ ಒಳಿತಾಗ್ಬೇಕು. ಫಸ್ಟ್ ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗಿ ನನ್ನ ಮನವಿ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಆಲೋಚನೆ ಮಾಡಿ ಒಗ್ಗಟ್ಟಾಗಿರ್ಬೇಕು. ಅದೇ ನನ್ನ ಮೊದಲನೆಯ ಆದ್ಯತೆ ಆಗಿರುತ್ತೆ. ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೀನಿ. ಕರ್ನಾಟಕ ಪೌರಸೇವಾ ನೌಕರ ಸೇವಾ ಸಂಘದ ಈ ಶಾಖದ ಪದಾಧಿಕಾರಿಗಳು ನಮ್ಮನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ. ನಮ್ಮ ನೌಕರಕ್ಕೆ ಏನೇ ತೊಂದರೆ ಬರಲಿ, ಎಷ್ಟೊತ್ತಾದ್ರೂ ಯಾವ ನೈಟ್ ಆದ್ರೆ ನಮ್ಮನ್ನು ಕರೆದ್ರೆ ಬಂದು ನಿಂತುಕೊಂಡು ನಮ್ಮ ನೌಕರರ ಸಮಸ್ಯೆಗಳು ಏನಿದೋ ನಮ್ಮ ಸಂಘದ ಪರವಾಗಿ ನಾವು ಬಂದು ಎಲ್ಲರಿಗೂ ಏನು ಅವ್ರಿಗೆ ತೊಂದರೆ ಇದೆ ಅದೆಲ್ಲ ಈಡೇರಿಸಬೇಕಂತೂ ನಾವೆಲ್ಲ ಸೇರಿ ನಮ್ಮ ಸಂಘದಿಂದ 25 ಜನ ಸಂಘದ ಸದಸ್ಯರಿದ್ದಾರೆ. ಎಲ್ಲರೂ ಸೇರಿಸ್ಕೊಂಡು ಒಟ್ಟುಗಟ್ಟಾಗಿ ನಮ್ಮಲ್ಲಿ ಏನೇ ತೊಂದರೆ ಇದ್ರು ಕೂಡ ನಾವು ಹೋರಾಡಿ ಅವ್ರಿಗೆ ನಮ್ಮ ಸಂಘದವರ ಯಾವ ಎಂಪ್ಲಾಯ್ ಇದ್ರು ಕೂಡ ಅವ್ರಿಗೆ ಒಳ್ಳೇದು ಮಾಡೋಕೆ ನಾವು ಮುಂದೆ ಇರ್ತೀವಂತ ಧನ್ಯವಾದಗಳು ಅಂತ. ಎಲ್ಲಾ ಪೌರ ಕಾರ್ಮಿಕರು ಹಾಗೂ ಎಲ್ಲಾ ನೌಕರರು ಎಲ್ಲ ಸೇರಿ ವಿಜೃಂಭಣೆಯಿಂದ ನಾವು ಇವತ್ತು ದೃಢೀಕರಣ ಪತ್ರಗಳ ವಿತರಣೆ ಕಾರ್ಯಕ್ರಮಕ್ಕೆ ನಮ್ಮ ಸಾಹೇಬರು ಪೌರಾಯುಕ್ತರು ಬರಬೇಕಾಗಿತ್ತು. ಅದೇ ಕೆಲವು ಕಾರಣಾಂತರಗಳಿಂದ ಅವ್ರ ಸರ್ಕಾರದ ಕೆಲಸ ಕಾರ್ಯಗಳು ಇರೋದ್ರಿಂದ ಅವರು ಬರಕ್ಕಾಗ್ಲಿಲ್ಲ. ಆದರೆ ಮಾನ್ಯ ನಗರಸಭಾ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ಶಾಖಾ ಎಲ್ಲ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಎಲ್ಲ ಬಂದು ಈ ದಿನ ವಿಜೃಂಭಣೆಯಿಂದ ನಾವು ನಮ್ಮ ಕೈಯಲ್ಲಾದಷ್ಟು ಸಂಘವನ್ನು ಬಲಪಡಿಸೋದಕ್ಕೆ ಯಾವ ರೀತಿ ಆಗ್ಬೇಕೋ ಎಲ್ಲ ಪ್ರಯತ್ನಗಳು ಮಾಡಿ ಈ ದಿನ, ಈ ಶುಭ ದಿನ, ಈ ಗುರುವಾರ ನಾವು ಇದು ಮಾಡಿದ್ದೇವೆ. ಇನ್ನು ಮುಂದೇನು ಯಾವುದೇ ರೀತಿ ಸಮಸ್ಯೆಗಳು ಬಂದ್ರು ನೌಕರರಿಗೆ ಸಂಘ ಇದೆ ಅಂತ ತೋರಿಸಿ ನ್ಯಾಯಯುತವಾದ ನಮ್ಮ ಆದೇಶಗಳನ್ನು, ನಮ್ಮ ಸರ್ಕಾರದಿಂದ ಯಾವುದೇ ಆದೇಶಗಳಾಗ್ಲಿ ನಮ್ಗೆ ಈ ಆಫೀಸ್ಗಳಲ್ಲಿ ಇಲ್ಲಾಗ್ಲಿ ಜಿಲ್ಲಾ ಕಚೇರಿಗಳಲ್ಲಾಗ್ಲಿ ಎಲ್ಲಾದ್ರೂ ಆಗ್ಲಿ ಸಂಘದ ವತಿಯಿಂದ ಪೌರ ಕಾರ್ಮಿಕರಿಗೆ, ಪೌರ ನೌಕರರಿಗೆ ಏನು ಬೇಕಾಗುವುದು ನಮ್ಮ ಸಂಘದ ವತಿಯಿಂದ ಮಾಡಿಕೊಡ್ಲು ನಮ್ಮ ಅಧ್ಯಕ್ಷರಾದ ಶ್ರೀ ರಾಮ ಅವರು, ಉಪಾಧ್ಯಕ್ಷರಾದ ಅಧ್ಯಕ್ಷರವರು ಮತ್ತು ಎಲ್ಲ ಸದಸ್ಯರುಗಳು ಸೇರಿ ನಮ್ಮ ನೌಕರರಿಗೆಲ್ಲ ಒಳ್ಳೆ ಮಾಡ್ತೀವಂತ ನಾನು ಈ ದಿನ ಸಂಘದ ವತಿಯಿಂದ ಆಶ್ವಾಸನೆ ಕೊಟ್ಟು ಈ ಸಂಘ ಬಲಪಡಿಸೋದಕ್ಕೆ ನಾನು ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತೇನೆ ಅಂತ ಈ ಎರಡು ಮಾತುಗಳನ್ನು ನಾನು